ವಾಲ್ಮೀಕಿ ಹಗರಣದಲ್ಲಿ ಖತರ್ನಾಕ್ ಹೈದರಾಬಾದ್ ಗ್ಯಾಂಗ್ ಆಪರೇಷನ್. ಕೋಟ್ಯಾಂತರ ಹಣದ ವಹಿವಾಟು ನಡೆಸೋ ನಿಗಮಗಳೇ ಇವರ ಟಾರ್ಗೆಟ್ ಆಗಿದ್ದಾವೆ. ಹೈದರಾಬಾದ್ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ವರ್ಮಾ, ಕಾಕಿ ಶ್ರೀನಿವಾಸ್ ರಾವ್, ನಾಗೇಂದ್ರ ಜೊತೆ ಇನ್ನೂ ಮೂವರಿಗೆ ಗಾಳ ಹಾಕಿತ್ತು ಈ ಹೈದರಾಬಾದ್ ಗ್ಯಾಂಗ್. ಎಸ್ಐಟಿ ತನಿಖೆಯಲ್ಲಿ ಸತ್ಯನಾರಾಯಣ್ ವರ್ಮಾ ಗ್ಯಾಂಗ್ ವಂಚನೆ ಬಯಲಾಗಿದೆ. ವಾಲ್ಮೀಕಿ ಕೇಸ್ನ ಪ್ರಮುಖ ಆರೋಪಿಗಳಾಗಿರುವ ವರ್ಮಾ, ಕಾಕಿ ಶ್ರೀನಿವಾಸ್ ರಾವ್, ವಾಲ್ಮೀಕಿ ಜೊತೆ ಇತರ ಕೆಲವು ನಿಗಮಗಳನ್ನು ಟಾರ್ಗೆಟ್ ಮಾಡಿತ್ತು ಈ ಗ್ಯಾಂಗ್. ನಾಗೇಂದ್ರ ಸೇರಿ ಇನ್ನೂ 4 ಸಚಿವರಿಗೆ ವರ್ಮಾ ಟೀಮ್ ಗಾಳ ಹಾಕಿತ್ತು. ಸಚಿವರುಗಳ ಆಪ್ತರು, ಕುಟುಂಬ ಸದಸ್ಯರು, ಅಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ರು. ಬಳ್ಳಾರಿಯ ನಾಗೇಶ್ವರ್ ರಾವ್ ಮುಖೇನ ನಾಗೇಂದ್ರ ಸಂಪರ್ಕ ಸಾಧಿಸಿತ್ತು ಈ ಗ್ಯಾಂಗ್. ಬ್ಯಾಂಕ್ನಲ್ಲಿ ಹಣ ಠೇವಣಿ ಹೆಸರಲ್ಲಿ ಕೋಟಿ ಗುಳುಂ ಮಾಡಿದೆ ಈ ಗ್ಯಾಂಗ್. ನಿಗಮದ ಹಣ ಬ್ಯಾಂಕ್ನಲ್ಲಿ ಠೇವಣಿ ಇಡಿಸೋ ನೆಪದಲ್ಲಿ ನಿಗಮಕ್ಕೆ ಪಂಗನಾಮವನ್ನ ಹಾಕೋದು, ಮಾಜಿ ಸಚಿವ ನಾಗೇಂದ್ರ ಮೂಗಿನ ಅಡಿಯಲ್ಲೇ ಕೋಟಿ ಹಣ ವರ್ಗಾವಣೆ ಮಾಡಲಾಯಿತು. ಎಸ್ಐಟಿ ತನಿಖೆ ವೇಳೆ ಹೈದರಾಬಾದ್ ಗ್ಯಾಂಗ್ ನ ರಹಸ್ಯ ಬಯಲಾಗಿದೆ. ಹೈದರಾಬಾದ್ ಗ್ಯಾಂಗ್ ಕುತಂತ್ರ ಮಾಜಿ ಸಚಿವ ನಾಗೇಂದ್ರಗೆ ತಿಳಿದಿತ್ತ ಹಾಗಾದ್ರೆ, ಅಥವಾ ಕುತಂತ್ರ ತಿಳಿಯದೆ ಗ್ಯಾಂಗ್ ಗಾಳದಲ್ಲಿ ಸಿಲುಕಿದ್ರ ನಾಗೇಂದ್ರ? ಎಸ್ಐಟಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ ಹೈದರಾಬಾದ್ ಗ್ಯಾಂಗ್ ಗೋಲ್ಮಾಲ್. ಗಮನಿಸ್ತಾ ಇದ್ದೀವಿ ಈಗ ವಾಲ್ಮೀಕಿ ಹಗರಣ ಜೊತೆಗೆ ಮೂಡ ಹಗರಣ. ಈ 2 ಹಗರಣದಿಂದ ಸರ್ಕಾರ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ಹಗರಣ ಕೂಡ ಬೆಳಕಿಗೆ ಬಂದಿದೆ. ಆದ್ರೆ ವಾಲ್ಮೀಕಿ ಹಗರಣದಲ್ಲಿ ಖತರ್ನಾಕ್ ಹೈದರಾಬಾದ್ ಗ್ಯಾಂಗ್ ಆಪರೇಷನ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕೋಟ್ಯಾಂತರ ಹಣದ ವಹಿವಾಟು ನಡೆಸೋ ನಿಗಮಗಳೇ ಇವರ ಟಾರ್ಗೆಟ್ ಅನ್ನೋದು ಹೈದರಾಬಾದ್ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ವರ್ಮಾ ಮತ್ತು ಕಾಕಿ ಶ್ರೀನಿವಾಸ್ ರಾವ್ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ನಾಗೇಂದ್ರ ಜೊತೆಗೆ ಇನ್ನೂ 3 ಗಾಳ ಹಾಕಿತ್ತು ಈ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಎಸ್ಐಟಿ ತನಿಖೆಯಲ್ಲಿ ಸತ್ಯನಾರಾಯಣ್ ವರ್ಮಾ ಗ್ಯಾಂಗ್ ವಂಚನೆ ಮಾಡಿರೋದು ಗೊತ್ತಾಗಿದೆ. ವಾಲ್ಮೀಕಿ ಕೇಸ್ನ ಪ್ರಮುಖ ಆರೋಪಿಗಳು ಇವರು ವರ್ಮಾ ಮತ್ತು ಕಾಕಿ ಶ್ರೀನಿವಾಸ್ ರಾವ್. ವಾಲ್ಮೀಕಿ ಜೊತೆ ಇತರ ಕೆಲವು ನಿಗಮಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿದ್ರಂತೆ. ನಾಗೇಂದ್ರ ಸೇರಿದಂತೆ ಇನ್ನೂ 4 ಸಚಿವರಿಗೆ ಗಾಳ ಹಾಕಿದ್ರಂತೆ ಈ ಟೀಮ್. ಸಚಿವರುಗಳ ಆಪ್ತರು, ಕುಟುಂಬ ಸದಸ್ಯರು, ಅಧಿಕಾರಿಗಳ ಸಂಪರ್ಕಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿದ್ದಾರೆ. ಬಳ್ಳಾರಿಯ ನಾಗೇಶ್ ರಾವ್ ಮೂಲಕ ನಾಗೇಂದ್ರ ಸಂಪರ್ಕವನ್ನ ಸಾಧಿಸಿತ್ತು ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾಂಕ್ನಲ್ಲಿ ಹಣ ಠೇವಣಿ ಹೆಸರಲ್ಲಿ ಕೋಟಿ ಗುಳುಂ ಮಾಡಿದೆ ಈ ಗ್ಯಾಂಗ್.